ಬಿಸಿಲಾದ್ರೆ ಬಿಸಿಲು. ಇನ್ನೊಂದ್ಸರಿ ಚೆಕಿಂಗ್ ಆಯಿತು. ಏನು ನಂದಾಯ್ತು? ಹಾಂ, ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇದು ಅಣ್ಣನ ಮನೆ, ಸೆಕೆಂಡ್ ಫ್ಲೋರು. ನಿನ್ನೆ ರಾತ್ರಿ ಇಲ್ಲಿಗೆ ಬಂದೆ. ಇವತ್ತು ಬೆಳಗ್ಗೆ 5:30 ಫ್ಲೈಟ್ ಇರೋದು. ಅಣ್ಣ ಅತ್ತಿಗೆ ನಾನು ಅಣ್ಣನ ಮಗ ಹೋಗ್ತಾನೆ. ನಾವು ಹೋಗ್ತಿರೋದು ಚಾರ್ಧಾಮ್ ಯಾತ್ರೆಗೆ. ಅಣ್ಣನ ಮಗ ಜೈಪುರ ಎಲ್ಲೋ ಡೆಲ್ಲಿವರೆಗೂ ನಮ್ಮ ಜೊತೆಲಿದ್ದು ಡೆಲ್ಲಿಯಿಂದ ಅವ್ನು ಚೇಂಜ್ ಆಗ್ತಾನೆ. ಇವಾಗ 2 ಗಂಟೆ, ಯಾಕಂದರೆ 5:30 ಫ್ಲೈಟ್ ಅಂತೆ. ನಾವು ಅದಕ್ಕಿಂತ ಮುಂಚೆ ನೋಡಿ ಮಧ್ಯರಾತ್ರಿ ಹೀಗಿದೆ. ಅಣ್ಣ ಅತ್ತಿಗೆ ಬರ್ತಿದ್ದಾರೆ. ನಂದು 2 ಲಗೇಜ್ ತೊಗೊಂಡು ಕೆಳಗೆ ಬಂದೆ. ನೋಡಿ, ಇದರಲ್ಲಿ 15 kg, ಇದರಲ್ಲಿ 7 kg. ಇದೆರಡು ಸರಿ ಮಾಡಿಕೊಂಡು ಬಂದವು. ಅವರು ಬರ್ತಾಯಿದ್ದಾರೆ. ನಿದ್ದೆನೇ ಆಗಲಿಲ್ಲ. 12 ಗಂಟೆವರೆಗೂ ಮಾತಾಡ್ತಾ ಕೂತ್ಕೊಂಡ್ಬಿಟ್ವು ನಾನು ಅದಕ್ಕೆ. ಆಮೇಲೆ 2 ಗಂಟೆಗೆ ಅಣ್ಣ 1:45ಗೆ ಅಣ್ಣ ಎಬ್ಬಿಸ್ತಾ, ಎದಳಮ್ಮ ಟೈಮ್ ಆಯಿತು ಅಂದ. ಸರಿ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ, ನಾನೇನು ಗೋಲ್ಡ್ ಹಾಕ್ಕೊಂಡು ಹೋಗೋದು ಬೇಡ ಅಂತ ಇದೊಂದು ಸರ ಹಾಕ್ಕೊಂಡಿದ್ದೀನಿ. ಬಳೆ ಎಲ್ಲ ಬಿಚ್ಚಿಟ್ಟಿದ್ದೀನಿ. ಕೈಯಲ್ಲಿದ್ದಿದ್ದು ಉಂಗುರ, ಈ ಕೈಯಲ್ಲಿದ್ದೊಂದು ಉಂಗುರಗಳು, ಈ ಕೈಯಲ್ಲಿದ್ದೆಲ್ಲ ಬಿಚ್ಚಿಟ್ಟಿದ್ದೀನಿ. ಇದೆರಡು ನನಗೆ ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ಸುಮ್ಮನೆ ಅಲ್ಲಿ ಆರಾಮಾಗಿರೋಣ, ಯಾಕೆ ಅದ್ರ ಮೇಲೆ ಟೆನ್ಷನ್ ಮಾಡಿಕೊಂಡು ಏನಾಯಿತೋ ಏನೋ ಭಯದಿಂದ ಬೇಡ ಅಂತ ಹೇಳಿ. ಎಲ್ಲರೂ ಅಂತಿರು ಗೋಲ್ಡ್ ಹಾಕ್ಕೊಂಡು ಹೋಗಬೇಡಿ ಅಂತೀರಿ. ನಿಮ್ಮ ಮಾತನ್ನೆಲ್ಲ ಕೇಳಿದ್ದೀನಿ ನೋಡಿ ನಾನು. ಇದೊಂದು ಹಾಕ್ಕೊಂಡಿದ್ದೀನಿ. ಅಣ್ಣ, ಇದು ಅಣ್ಣನ ಸೂಟ್ಕೇಸು, ಅಣ್ಣಂದು ಲಗೇಜು. ಇವಾಗ ಅಮ್ಮ ಮಗ ಬರ್ತಾಯಿದ್ದಾರೆ. ನಾಯಿಗಳೆಲ್ಲ ನಮ್ಮ ಅಣ್ಣಂಗೆ ಬೈತಾಯಿದೆ, ಯಾಕಿಷ್ಟು ಬೇಗ ಎಬ್ಬಿಸ್ದೆ ಅವಳನ್ನ ಅಂತ. ಅವನಿಗಂತೂ ಎಲ್ಲಾದರೂ ಹೋಗ್ಬೇಕು ಅಂದರೆ ನಿದ್ದೆನೇ ಮಾಡಲ್ಲ. ನೆನೆ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದಾನೆ, ಇವತ್ತು ನಿದ್ದೆನೇ ಮಾಡಿಲ್ಲ, ಒಂಚೂರು ಕಣ್ಮುಚ್ಚಿಲ್ಲ ಅವನು. ಖುಷಿ ಅವನಿಗೆ, ಎಲ್ಲಾದರೂ ಹೋಗಬೇಕು ಅಂದರೆ ಸಾಕು ಖುಷಿ. ಟ್ರಿಪ್ಗೆ ಹೋಗೋದು ಅದು ಇದು ಅಂದರೆ, ಯಾಕಂದ್ರೆ ನಾವೇನೂ ನೋಡಿಲ್ಲ, ಎಲ್ಲೂ ಹೋಗಿಲ್ಲ. ಅವನು ಅಷ್ಟೇ, ನಾವೆಲ್ಲ ಇವಾಗ ಅಲ್ಲೆಲ್ಲ ಹೋಗ್ತಾ ಇರೋದು ಫಸ್ಟ್ ಟೈಮು. ನೋಡಿ, ಇದು ವಿಡಿಯೋ ನೋಡಿರ್ಬೋದು ಗೃಹ ಪ್ರವೇಶದ್ದು. ಇವರು ನಮ್ಮ ಮನೆ ಹತ್ರನೇ ಇದ್ದರು, ಅಲ್ಲಿ ಮಾರ್ಬಿಟ್ಟು ಇಲ್ಲಿ 1.5 ವರ್ಷ ಆಯಿತು ತಗೊಂಡು. ಏನು ಬರ್ತೀಯ ನೀನು? ಬರ್ತೀಯಾ? ಏಯ್ ಹೋಗೋ ಗೊರ್ರಂತಾನೆ. ನನ್ನ ಬುಕ್ ಮಾಡಿಲ್ಲ ಏನಿಲ್ಲ, ಇವಾಗ ಕರಿತೀಯ ಅಂತ ಗೊರ್ರಂತಿದ್ದಾನೆ. ಇನ್ನೊಬ್ಬ ಬಂದ, ನೀನು ಬರ್ತೀಯನೋ? ಬನ್ರಿ ಹೋಗೋಣ, ಬನ್ನಿರಿ. ಸುಸು ಮಾಡಬೇಡ್ರಿ, ಹೋಗ್ರ. ಸೂಟ್ ಕೇಸ್ ಮೇಲೆ ಸುಸು ಮಾಡಬೇಡ್ರಿ ಅಂತಿದ್ದೀನಿ. ನೋಡು, ನಮ್ಮ ಸುಂದರಿ ನೋಡಿ, ನಮ್ಮ ಸುಂದ್ರಮ್ಮ. ಬೈತಾ ಇದ್ದಾರೆ, ಇಷ್ಟು ಬೇಗ ಯಾಕೆ ಬೇಬಿನ ಎಬ್ಬಿಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ನೋಡಿ. ಏರ್ಪೋರ್ಟಿಗೆ ಬಂದ್ವು. ಅದು ಟ್ರಾಲಿನೋ ಏನೋ ತೊಗೊಂಡು ಬರೋಕ್ಕೆ ಹೋದ ಅಣ್ಣ. ನಮ್ಮ ಗುಂಡ ಲಗೇಜ್ ಎಲ್ಲ ಇಳಿಸ್ತಾ ಇದ್ದಾನೆ. ನಾನು ಹಿಡ್ಕೊಳಕ್ಕೆ ಹೋದರೆ ಬೇಡ, ನೀವು ವೀಡಿಯೋ ಮಾಡಿ ಅತ್ತೆ ಅಂತ ಒಂದು ಸಾಕು ನೋಡಿ. ಅಣ್ಣ ಇದೊಂದೇ ಕೆಲಸ ಮಾಡ್ತಿರೋದು. ಖುಷಿ ಅಂದರೆ ಖುಷಿ ಅವನಿಗೆ ಹೋಗ್ತಿರೋದಕ್ಕೆ.
ನಾವೇನಿಲ್ಲ ಕೈ ಬಿಸ್ಕೊಂಡು ಬರ್ತಾ ಇದ್ದೀವಿ. ಇವಾಗ ಏನು ಗೊತ್ತಾ, 1 ಅವರ್ ಚೆಕ್ಕಿಂಗ್ ಇರುತ್ತೆ ನೋಡಿ. ನಾಯಿನೂ ಕರ್ಕೊಂಡು ಬಂದಿದ್ದಾರೆ. 1 ಅವರ್ ಚೆಕ್ಕಿಂಗು, ಅದೇ ಒಂದು ತಲೆ ಬಿಸಿ. ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು, ಅದು ಲಗೇಜಲ್ಲಿ ಏನೇನಿದೆ ಅದನ್ನೆಲ್ಲ ತೆಗೆದಿಡಬೇಕು. ಸಿಕ್ಕಾಬಟ್ಟೆ ಚೆಕ್ಕಿಂಗ್ ಇರುತ್ತೆ. ಅಲ್ಲಿ DG ಯಾತ್ರಾ ಅಂತ ಮಾಡಿದಾರಂತೆ. ಅಲ್ಲಿ ನಾವು ಟಿಕೆಟು ಮತ್ತು ಆಧಾರ್ ಕಾರ್ಡ್ ಇದು ಮಾಡಿದ್ರೆ ಫೇಸು ನಮಗೆ ಸ್ಕ್ಯಾನ್ ಮಾಡಿಬಿಟ್ಟು ಡೈರೆಕ್ಟಾಗಿ ಹಂಗೆ ಬಿಡ್ತಾರಂತೆ. ಜಾಸ್ತಿ ಇದೆಲ್ಲ ಅಲ್ಲಿ ಚೆಕ್ಕಿಂಗ್ ಎಲ್ಲ ಏನೂ ಇರಲ್ವಂತೆ ಜಾಸ್ತಿ. ಹಾಗಾಗಿ ಅದು ಮಾಡಿಸಿ ಅಂತ ಅಂದರು. ಹಾಗಾಗಿ ಅದನ್ನು ಮಾಡಿಸ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ, ನಾವು 2 ವರ್ಷದ ಹಿಂದೆ ಬಂದಿದ್ವು, ಇರಲಿಲ್ಲ. ಇವಾಗ ಮಾಡ್ತಾ ಇದ್ದಾರೆ. ಕ್ಲಾರಿಟಿ ಚೆನ್ನಾಗಿದೆ ಆಯ್ತಾ. ನಿಮ್ದು ID ಕಾರ್ಡ್ ಬರಲ್ಲ ಏನು ನಂದಾಯ್ತು. ಹಾಂ ಇದು ಸಿಸ್ಟಮ್ ಮಾಡಿರೋ ಚೆನ್ನಾಗಿದೆ ಅಲ್ವಾ? ಲಾಸ್ಟ್ ಟೈಮ್ ಇರಲಿಲ್ಲ. ಹೌದಾ? ಹಾಂ, ಎಲ್ಲೆಲ್ಲೋ ಎಷ್ಟು ಅಲ್ಲೋಗ್ರಿ ಇಲ್ಲೋಗ್ರಿ ತೋರಿಸ್ಬೇಕಂತ ಆಧಾರ್ ಕಾರ್ಡ್. ಇವಾಗ ತಿರ್ಗಿ ನಿನ್ನ ಜಾಬಲ್ಲಿ ಇಟ್ಕೊಂಡು ತೋರಿಸ್ ನೋಡಿ. DG ಯಾತ್ರಾ ಎಂಟ್ರಿ. ಅಪ್ಪ ಮಗ ಏನೋ ಮಾತಾಡ್ತಿದ್ದಾರೆ. ಅದಕ್ಕೆ ಅಲ್ಲಿ ಏನಕ್ಕೋ ಹೋಗಿದ್ಲು. ಆ ಕಡೆನಾ? ಕಡೆ ಚೆಕ್ಕಿಂಗ್ ಆಯಿತು. ಇಲ್ಲಿ ಒಳಗೆ ಎಂಟ್ರಿ ಕೊಟ್ಟು ಒಳಗೆ ಹೀಗಿದೆ. ಅವರೆಲ್ಲ ಏರ್ ಹಾಸ್ಟೆಸ್. ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ. ಇನ್ನೂ ತುಂಬ ಚೆಕ್ಕಿಂಗ್ ಇದೆ. ಅಲ್ಲಾಯಿತು. ಇಲ್ಲಿ ಬ್ಯಾಗ್ ಎಲ್ಲ ಚೆಕ್ ಮಾಡಿ ಎಲ್ಲ ಇವರೇ ತೊಗೊಂಬಿಡ್ತಾರೆ. ಆಮೇಲೆ ನಮಗೆ ಟ್ಯಾಗ್ ಹಾಕಿ ಕೊಡ್ತಾರೆ. ತೂಕ ಮಾಡಿ ಟ್ಯಾಗ್ ಹಾಕಿ ಕೊಡ್ತಾರೆ. 1 kg ಜಾಸ್ತಿ ಇದ್ರೂ ಜಾಸ್ತಿ ದುಡ್ಡು ಕಟ್ಟಬೇಕಂತೆ. ಹದಿನೈದು kg ಮಾತ್ರ ಚೆಕ್ ಮಾಡಿ ಟ್ಯಾಗ್ ಹಾಕಿ ಅದು ಏರೋಪ್ಲೇನ್ ಕೆಳಗಡೆ ಹಾಕ್ತಾರೆ. 7 kg ಮಾತ್ರ ನಮ್ಮ ಹತ್ರ ಇರುತ್ತೆ. 7 kg ನಾವು ತಗೊಳ್ಬೇಕು. ಈ 15 kgಲಿ ಪವರ್ ಬ್ಯಾಂಕು, ಲೈಟರು, ಮ್ಯಾಚ್ ಬಾಕ್ಸು ಅದೆಲ್ಲ ಏನು ಇಡಬಾರ್ದು. 7 kg ನಾವು ಹಾಕ್ಕೊಂಡಿರ್ತೀವಲ್ಲ ಅದ್ರಲ್ಲಿ ಮಾತ್ರ ಇಡಬೇಕು. ಅದೇ ಕೇಳ್ತಾ ಇರು ಅದರಲ್ಲಿ ಇದೆಯಾ ಅಂತ ಹೇಳಿ. ನೋಡಿ ಆಯ್ತಲ್ವ ಎಲ್ಲ. ಇವಾಗ ನಮ್ಮನ್ನು ಚೆಕ್ ಮಾಡ್ತಾರೆ. ಅಲ್ಲಿ ನಾವು ನಮ್ಗೆ ಚೆಕ್ ಮಾಡ್ತಾರೆ. 7 kg ಬ್ಯಾಗು ನಾವೇ ಹಾಕ್ಕೊಂಡು ಹೋಗ್ಬೇಕಿನ್ನು.
ಮೇಲ್ ನೋಡಿ ಈ ಥರ ಇದೆ. ಇಲ್ಲೆಲ್ಲ ಏನೂ ತೊಗೊಳಕ್ಕಾಗಲ್ಲ, ತೊಗೊಳ್ಳೋರು ತೊಗೊಳ್ತಾರೆ, ನಮ್ಮಂಥವ್ರಿಗಾಗಲ್ಲ. ಇಲ್ಲೊಂದು ಕಡೆ ಚೆಕ್ಕಿಂಗು, ಇಲ್ಲೆಲ್ಲ ಟ್ರೇ ಕೊಡ್ತಾರೆ. ಟ್ರೇಲೆಲ್ಲ ನಾವು ಪವರ್ ಬ್ಯಾಂಕು, ಚಾರ್ಜರು ಎಲ್ಲ ತೆಗೆದಿಡಬೇಕು. ಈ ಥರದ್ದು ಇಲ್ಲೆಲ್ಲ ಬ್ಯಾಗ್ ಚೆಕಿಂಗ್ ಆಗ್ತಾ ಬಂತು. ಗುಂಡಾಯಿ ರೂಮ್ ಫ್ರೆಶ್ನರ್ ಇಟ್ಟಿದ್ದ, ಅದನ್ನು ಎತ್ತು ಬಿಸಾಕಿದ್ರೆ 80 ರೂಪಾಯಿದು, ಅದೆಲ್ಲ ಬಿಡಲ್ಲ. ಇಲ್ಲಿ ನಮ್ಮನ್ನು ಚೆಕ್ ಮಾಡ್ತಾರೆ, ಬ್ಯಾಗೆಲ್ಲ ಚೆಕ್ ಮಾಡಿ ಬಂತು ಅಷ್ಟೇ, ಚೆಕಿಂಗ್ ಆಯಿತು. ನಾನು ಒಂದು ಮೊಬೈಲ್, ಎಕ್ಸ್ಟ್ರಾ ಮೊಬೈಲ್ ಇತ್ತು, ನಂದು ಹಳೆ ಮೊಬೈಲು, ಅದು ಮರ್ತೋಯ್ತು. ಎಲ್ಲಿ ಎಮರ್ಜೆನ್ಸಿಗೆ ವೀಡಿಯೋ ಮಾಡೋಕ್ಕೆ ಅಂತೇಳಿ ಇಟ್ಕೊಂಡಿದ್ನ, ಅದನ್ನು ಬ್ಯಾಗಲ್ಲಿ ಇಟ್ಟಿದ್ದೆ. ಅದೆಲ್ಲ ಏನಾಗುತ್ತೆ, ಸಪ್ರೇಟಾಗಿ ಬೇರೆ ಕಡೆ ಬರುತ್ತೆ. ಅದಕ್ಕೆ ನಿನ್ನ ತಪ್ಪು ಹೇಳು ಅಂತೆ. ಆಯಿತು ಕಣೋ, ನನ್ನ ತಪ್ಪು ಹೇಳ್ತೀನಿ ಬಿಡೋ ಅಂದೆ. ಬೋರ್ಡಿಂಗ್ ದ್ವಾರಗಳು, ಬೋರ್ಡಿಂಗ್ ಗೇಟ್, ಇಲ್ಲೆಲ್ಲ ಫುಲ್ ಚೆಕಿಂಗ್ ಆಯ್ತು ಅಷ್ಟೆ. ನಮ್ಮ ಅದಕ್ಕೆ ಗಂಟು ಹಾಕ್ಕೊಂಡು ಒಂದು ಕಡ್ಡಿ ಸಿಗಿಸ್ಕೊಳ್ತಾಳೆ ಒಂದು, ಅದನ್ನು ಏನೋ ಚಾಕು ತೊಗೊಂಡು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮ ಅದಕ್ಕೆ ನನ್ನ ತಲೆ ಗಂಟನ್ನು ತರಲ್ಲ ಅಂತೆ. ತುಂಬ ಚೆಕ್ಕಿಂಗ್ ಇರುತ್ತೆ ನೋಡಿ. ಹದಿನಾಲ್ಕಂತೆ, ಇವಾಗ 14 ಹತ್ರ ಹೋಗಬೇಕು ನೋಡಿ. 14 ನಮ್ಮದು, ಇಲ್ಲೋದು ರಶ್ ಇದೆ. ಇನ್ನೊಂದು ಸರಿ ಚೆಕಿಂಗ್ ಆಯಿತು. ಇಲ್ಲೆಲ್ಲ ನೋಡಿ ಏರೋಪ್ಲೇನ್ಗಳು ನಿಂತಿದೆ. ಗುಂಡ ಆರಾಮಾಗಿ ನಮ್ಮ ಕಾರಲ್ಲೇ ಹೋಗ್ಬೋದು. ಆಯ್ತು, ಇಲ್ಲಿ ಚೆಕಿಂಗ್ ಆಯಿತು. ಇಲ್ಲೆಲ್ಲ ಫುಲ್ಲು ಇಲ್ಲಿಂದ ಅರ್ಧ ಗಂಟೆ ಇರುತ್ತೆ ನೋಡಿ. ನೋಡಿ ಡೈರೆಕ್ಟ್ ಫ್ಲೈಟ್ ಒಳಗೆ ಹೋಗ್ತಿರೋದಿದು. ಇಲ್ಲೊಂದು ಸರಿ ಚೆಕ್ಕಿಂಗ್ ಮಾಡಿದ್ರು. ನಾನು ಮೆಟ್ಲತ್ತೋದೆಲ್ಲ ವೀಡಿಯೋ ಮಾಡ್ತಾನೆ ಅಂದ್ಕೊಂಡ್ರೆ ಇದು ಡೈರೆಕ್ಟ್ ಫ್ಲೈಟ್ ಒಳಗೆ ಹೋಗ್ತಿರೋದು. ನಾನು ಹಂಗೆ ಅಂದ್ಕೊಂಡಿದ್ದ, ಇಲ್ಲ ಡೈರೆಕ್ಟ್ ಫ್ಲೈಟ್ ಒಳಗಡೆ फ्लाइट के नीचे रखें और शीघ्र अपने स्थान पर बैठ जाएं। इससे बाकी बढ़ने में सुविधा होगी और हम अपने उड़ान भर पाएंगे। ಕಿಟಕಿ ಪಕ್ಕನೇ ಬೇಕು ಅಂದಿದ್ದಕ್ಕೆ 400 ರೂಪಾಯಿ ಎಕ್ಸ್ಟ್ರಾ. 400 ರೂಪಾಯಿ ಅವರೆಲ್ಲ ಆ ಕಡೆ, ನಾನು ಇಲ್ಲಿ. ನಮ್ಮ ಹತ್ರ ಏನು 7 kg ಇತ್ತು ಬ್ಯಾಗ್ ಇತ್ತು, ಅದು ಅಲ್ಲಿ ಮೇಲೆ ಇಡಬೇಕು. ನಮ್ಮ ಗುಂಡ ಅಲ್ಲಿ, ನಾನಿಲ್ಲಿ, ಅಣ್ಣ ಅದಕ್ಕೆ ಆ ಕಡೆ, ಒಬ್ರೊಬ್ರು ಒಂದೊಂದು ಕಡೆ. देवियों और सज्जनों, समय पर उड़ान भरने के लिए आपसे निवेदन अपना सामान ओपी सामान कक्ष में या अपने सामने होगी और हम अपने निर्धारित समय पर उड़ान भर पाएंगे। धन्यवाद। ನಮ್ಮದು 15 kg ಏನು ಲಗೇಜ್ ಇತ್ತು, ಈ ಥರ ತಗೊಂಡು ಬಂದು ಅಲ್ಲಿ ಕೆಳಗಡೆ ಏರೋಪ್ಲೇನ್ ಕೆಳಗಡೆ ಹಾಕ್ತಾರೆ ನೋಡಿ. ಇವಾಗ ತಂದಿದ್ದಾರೆ. ನೋಡಿ ಅಲ್ಲಿ ಹಾಕ್ತಾರೆ. देखिए, धन्यवाद।
Ladies and gentlemen, we are proud to introduce Cafe Akasa, your cafe in the sky. ನೋಡಿ ಫುಲ್ಲು ಎಲ್ಲ ಒಳಕ್ಕೆ ತುಂಬಿತಾ ಇತ್ತು, ಇನ್ನು ಅದೇ ಕ್ಲೋಸ್ ಆಗುತ್ತೆ. ಬೆಳಕಾಗ್ತಾ ಇದೆ. ಓ ಇಲ್ಲ, ಇದು ಸಪ್ರೇಟ್ ನೋಡಿ. ಇದು ಕಾಮಿಡಿ ಅನಿಸಿದ್ರು ನಿಜ ಅಲ್ವಾ? ನಾವು ಬಸ್ಸಲ್ಲಿ ಇಲ್ಲೆಲ್ಲ ಹಾಗಿಡ್ತೀವಿ ತಲೆ ಮೇಲೆಲ್ಲ, ಅದು ಬಿದ್ದೋಗ್ತಾ ಇರುತ್ತೆ ಯಾರ್ದಾದ್ರೂ ತಲೆ ಮೇಲೆ. ಇದು ಬಿದ್ದೋಗಲ್ಲ, ಲಾಕ್ ಆಗುತ್ತೆ. ಬಸ್ಸಲ್ಲೂ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಮೆತ್ತಗೆ ಮಾತಾಡ್ತಾ ಇದ್ದೀನಿ, ನಮ್ಮ ಪಕ್ಕದಲ್ಲಿ ಕೂತಿರೋರೆಲ್ಲ ಆಮೇಲೆ ಹೊಡೆದಾಕ್ಬಿಡ್ತಾರೆ. ಲ್ಯಾಪ್ಟಾಪ್ ಇಟ್ಕೊಳ್ಳೋದಕ್ಕೋ ಇಲ್ಲ ಏನಾದರೂ ಇಟ್ಕೊಳ್ಳೋದಕ್ಕೆ ನೋಡಿ. के लिए तैयार हैं। यात्रियों से निवेदन है कि वे अपना सामान सामने वाली सीट के नीचे या ऊपर बने सामान का ಎಷ್ಟು ಬೆಳಕಾಯ್ತು ನೋಡಿ. 7 मैक्स एयरक्राफ्ट की ऑनबोर्ड सुरक्षा कसने या ढीली करने के लिए इस तरह और पेटी खोलने के लिए इस तरह फ्लैप उठाएं। कैबिन में हवा का दबाव कम होने पर ऑक्सीजन नकाब अपने आप ऊपर बने पैनल से नीचे आ जाएंगे। कुर्सी पर बैठे रहें, अपना पर्सनल मास्क हटाएं और ऑक्सीजन मास्क को अपनी ओर खींचें। नाक मुंह ढककर सामान्य रूप से सांस लें। अपना मास्क पहले पहने और फिर दूसरों की सहायता करें। इस एयरक्राफ्ट में 8 द्वार हैं। 2 एयरक्राफ्ट के पिछले भाग में, 4 ओवरविंग पर और 2 द्वार आगे की ओर हैं। आपका निकटतम द्वार आपके पीछे भी हो सकता है। कैबिन में अंधेरा होने की स्थिति में ये एग्जिट पार्ट लाइट्स आपको निकटतम द्वार तक पहुंचने में मदद करेंगी। मान की परवाह ना करें और सबकी सुरक्षा को ध्यान में रखते हुए जितनी जल्दी हो सके एयरक्राफ्ट से बाहर निकलने की कोशिश करें। अधिक जानकारी के लिए कृपया सुरक्षा निर्देश पत्र पढ़ें जो आपके सामने की सीट पॉकेट में रखा है। धन्यवाद। We will now brief you on the safety features on board this Boeing 737 MAX aircraft. To fasten your seatbelt, insert the metal tip into the buckle and to unfasten, lift the flap. Should there be a drop in cabin pressure, oxygen masks will drop automatically from the panel above you. Remain seated, remove your personal mask and pull the oxygen mask sharply toward others. There are 8 exits in this aircraft, 2 at the rear, 4 over the wings and 2 in front of the aircraft. Please note that your nearest exit may be behind you. एयरक्राफ्ट से बाहर निकलते समय ही फुलाएं। निर्मित आपात स्थिति में शिशुओं को शिशु रक्षा जैकेट दी जाएगी। पहनाने की विधि सुरक्षा निर्देश पत्र में दी गई है। धन्यवाद। A life jacket has been placed in a pouch having a center armrest from roll assist you. Sit back, unwind and enjoy the Akasa experience. Thank you. Mind you that Mobile use of switch mobile off phones is ಮಾಡ್ಬೇಕು, prohibited ಇಲ್ಲ once the flight aircraft mode doors are ಹಾಕ್ಬೇಕು. ನಾನು flight closed mode as they ಹಾಕಿದ್ದೀನಿ. interfere with the aircraft's communication systems.
और सज्जनों, हम आपको याद दिलाना चाहेंगे कि DGCA के निर्देशानुसार विमान में मदिरा पीना और धूम्रपान वस्तुओं जैसे सिगरेट्स, ई सिगरेट्स, पर्सनल वेपराइजर्स, वेप पेन्स, ई सिगार्स, ई हुक्का, वेपिंग डिवाइसेस आदि का उपयोग और चार्जिंग वर्जित है। सभी शौचालयों में धूम्र अनुसंधान यंत्र लगे हैं। उड़ान के दौरान सीट बेल्ट साइंस बंद होने के बाद मोबाइल फोन्स और अन्य इलेक्ट्रॉनिक उपकरणों का उपयोग फ्लाइट मोड पर किया जा सकता है। भारत सरकार के नियमानुसार डिफेंस हवाई अड्डों पर तस्वीरें खींचना मना है। तस्वीर खींचने से पहले अपने कैबिन या स्थल कर्मचारी से संपर्क करें। उड़ान भरने की तैयारी में कृपया साथ लाए हुए सामान को ऊपरी सामान कक्ष में या सामने वाली कुर्सी के नीचे रखें। कुर्सी की पेटी बांध लें, ट्रे टेबल बंद कर लें, कुर्सी सीधी रखें और विंडो शेड खुला रखें। हम आपकी सुखद यात्रा की कामना करते हैं। धन्यवाद। Ladies and gentlemen, we would like to remind you that as per directives from the DGCA, consumption of alcohol, usage and charging of smoking devices such as cigarettes, e-cigarettes, personal vaporizers, vape pens, e-cigars, e-hookah, vaping devices, etc. on board this aircraft is strictly prohibited. Smoke detectors are installed in all the lavatories. Mobile phones and other electronic equipment may be used on flight mode during the flight once the seatbelt signs have been switched off. Government of India regulations prohibits photography at defense airports. Please check with your crew or ground staff before taking photographs. As we prepare for takeoff, please ensure that your hand baggage is stored in the overhead bins or under the seat in front of you. Your seat belt is fastened, your tray table closed, your seat back is in the fully upright position, and the window shades are open. Thank you for flying with us today. Sit back, relax, and enjoy your flight. प्रिय सज्जनों, बच्चों के साथ यात्रा कर रहे यात्रियों से अनुरोध है कि कृपया यह सुनिश्चित करें कुर्सी की पेटी के संकेत रहने तक बच्चे अपनी कुर्सी की पेटी लगाए रखें। धन्यवाद। Ladies and gentlemen, passengers traveling with children are kindly reminded to ensure that their children are properly secured with the seatbelt fastened until the seatbelt sign is switched off. Thank you.
Crew to be seated for takeoff. Thank you.
ಇದೆ. ಕಾಫಿ ತಿಂಡಿ ಎಲ್ಲ ನಾವು ಬೇಕು ಅಂದರೆ ಬರೆಸ್ಬೇಕು, ಇಲ್ಲ ಅಂದರೆ ಇಲ್ಲಿ ಬಂದಾಗ ತೊಗೊಳ್ಬೇಕು. ದುಡ್ಡೆಲ್ಲ ಎಷ್ಟಿರುತ್ತೆ ಅಂತ ಹೇಳೋದು ಬೇಕಿಲ್ಲ ಅಲ್ಲ. ತುಂಬ ತುಂಬ ಅಂದರೆ ಒಂದು ಕಾಫಿ ಒಂದು 150-200 ರೂಪಾಯಿ ಇರ್ಬೋದು, ಗೊತ್ತಿಲ್ಲ. ನೋಡ್ರಿ ಹೆಂಗೆ ಅಲ್ಲಾಡ್ತಾ ಇದೆ. ಹಿಂಗೆ ಅಲ್ಲಾಡ್ಬೇಕಾದ್ರೆ ಭಯ ಆಗುತ್ತೆ. ನನ್ನ ಪಕ್ಕ ಸೀಟಲ್ಲಿರೋರು ವಾಶ್ರೂಮ್ಗೆ ಹೋದ್ರು. ಯಾರಾದರೂ ಬಂದು ಫ್ಲೈಟಲ್ಲಿ ಸೀಟ್ ಇಟ್ಕೊಂಡ್ಬಿಡ್ತಾರೆ ಅಂತ ವಾಟ್ರ್ ಬಾಟ್ಲ್ ಇಟ್ಬಿಟ್ಟು ಹೋಗಿದ್ದಾರೆ ನೋಡಿ ಹೆಂಗೆ. ಇಲ್ಲಿ ಆನ್ ಮಾಡಿದ್ರೆ ಅವರು ಗೊತ್ತಾಗತ್ತೆ, ಅವ್ರು ಬರ್ತಾರೆ. ಅದು ಇವಾಗ ಅವ್ರು ಮಾಡಿದ್ರು. ಈಗ ನಾವೇನಾದರೂ ಮಾಡಿ ಇಲ್ಲಿ ಒತ್ತಿದ್ರೆ ಬ್ಲೂ ಕಲರ್ ಲೈಟ್ ಆನ್ ಆಗುತ್ತೆ. ಅವ್ರು ಬಂದು ಏನು ಅಂತ ಕೇಳ್ತಾರೆ ನೋಡಿ. ಇದೆಲ್ಲ ಏನಾದ್ರು ಒತ್ತಿದ್ರೆ ಫ್ಲೈಟ್ ನಿಂತೋಗ್ಬಿಟ್ರೆ ಕಷ್ಟ ಆಮೇಲೆ ಅಲ್ವಾ. विमान मंत्रालय ने अपने विमान सेवा पोर्टल को अपग्रेड किया है, जो इंटरैक्टिव वेब पोर्टल और मोबाइल ऐप के जरिए ಮನೆಗಳೆಲ್ಲ ನೋಡಿ ಎಷ್ಟು ಪುಟ್ಟದಾಗಿ ಕಾಣಿಸ್ತಿದೆ. ಇಳೀತಾ ಇದೆ, ಅದಕ್ಕೆ ಬೆಲ್ಟ್ ಹಾಕ್ಕೊಳ್ಳಿ ಅಂತ ಇದೆಲ್ಲ ಬರ್ತದೆ. Ladies and gentlemen, passengers are reminded to disconnect any charging cables from the USB ports. Thank you. और कुर्सी की पेटी बांध ले। कृपया साथ लाए सामान को ऊपरी सचनों में अर्पण अपने सहकर्मी दल इशिता, देवांजना, दीपिका, एरॉन के साथ ನೋಡಿ, ಅದು ಅಪಾರ್ಟ್ಮೆಂಟ್ ಏನು ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ. ನಾನಂತೂ ಫುಲ್ಲು 3 ಅವರ್ ಎಂಜಾಯ್ ಮಾಡಿದ್ನಪ್ಪ. ನಿಧಾನವಾಗಿ ಇಳಿತಾ ಇದೆಯಲ್ಲ ನೋಡಿ, ಇವಾಗ ಹತ್ರ ಕಾಣಿಸ್ತಾ ಇದೆ ಮನೆಗಳು, ರೋಡು ಎಲ್ಲ. ಅಲ್ಲಿ ಟ್ರೈನ್ ಹೋಗ್ತಾ ಇದೆ ನೋಡಿ, ಸಣ್ಣ.
ಏನಾರು ಕಾಣುತ್ತಾ ನೋಡೋಣ ಅಂತ. ಅಲ್ಲೊಂದು ಏರೋಪ್ಲೇನ್ ಹೋಗ್ತಾ ಇದೆ, ಹಿಡಿತಾ ಇದೆ. ಅಯ್ಯೋ ಭಯ ಆಗೋಯ್ತು.
ಮೇಲೆ ಇರ್ತೀವಲ್ಲ ಆನ್ ಮಾಡ್ಬೋದು. सारा सामान साथ ले ನಾವು ಏರೋಪ್ಲೇನ್ ಹತ್ತಬೇಕಾದ್ರೆ ಅಲ್ಲಿಂದ ಬಂದು ಸೀದಾ ಏರೋಪ್ಲೇನ್ ಒಳಗಡೆನೆ ಹಂಗೆ ಒಂದೊಂದು ನಾವು ಲಾಸ್ಟ್ ಟೈಮ್ ಬಂದಿತ್ತು ಏಣಿ ಹತ್ಕೊಂಡು ಹೋಗಿ ಒಳಗೋಗಿದ್ದು. ಇದು ಹಂಗಲ್ಲ, ಅಲ್ಲಿ ನಿಲ್ಲಿಸ್ತಾರೆ, ಅದು ಓಪನ್ ಮಾಡ್ತಾರೆ, ಹಂಗೆ ಡೈರೆಕ್ಟಾಗಿ ಹತ್ತಿತ್ತು. ಇದು ತಮಾಷೆಗೆ ಅವ್ರು ನಿಲ್ಲಿಸು ಒಂದು ಇದಕ್ಕೆ ನಿಲ್ಲಿಸ್ತಾ ಇರೋದು ನೋಡಿ. ಅವರು ಇಲ್ಲೇ ನಿಲ್ಲಿಸು ಅಂತ ಹೇಳ್ತಿದ್ದಾರೆ, ಅದಕ್ಕೆ ನಿಲ್ಲಿಸ್ತಾ ಇರೋದು. ಯಾರೋ ತಪ್ಪು ತಿಳ್ಕೊಬೇಡಿ, ತಮಾಷೆ ಮಾಡಿದ್ದು. ಲಾಸ್ಟ್ ಟೈಮ್ ನಾವು ಇಂಡಿಗೋದಲ್ಲಿ ಬಂದಿದ್ದು, ಇಲ್ಲೇ ಬಂದು ಇಲ್ಲಿ ಹತ್ಬೋದಿತ್ತು, ಫೋಟೋ ಎಲ್ಲ ತಗೊಳ್ಬೋದಿತ್ತು. ಇದು ಹಂಗಲ್ಲ ನೋಡಿ, ಅಲ್ಲಿ ಕಾಣಿಸ್ತಾ ಇದ್ದಿಲ್ಲ, ಅಲ್ಲಿಂದ ಬಂದು ಹಂಗೆ ಹತ್ತೋದು ಇಳಿಯೋದು ಆ ಥರ. ನಮ್ಮ ಲಗೇಜ್ ಎಲ್ಲ ಇಲ್ಲಿ ಹಾಕಿದ್ರಲ್ಲ ಏರೋಪ್ಲೇನ್ ಕೆಳಗೆ, ಅದನ್ನೆಲ್ಲ ತೊಗೊಂಡೋಗಕ್ಕೆ ಬರ್ತಾರೆ. ನಾವು ಅಲ್ಲಿ ತೋರಿಸ್ತೀನಿ, ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಬೇಕು. ಈ ಥರ ಲಗೇಜ್ ಎಲ್ಲ ತೊಗೊಂಡೋಗಿ ಇವಾಗ ಇಲ್ಲೇನೋ ನಾವು ಎ ಸಿಲಿ ಆರಾಮಾಗಿ ಕೂತಿದ್ದೀವಿ. ತುಂಬ ಸೆಕೆ, ಇಳಿದಿದ ತಕ್ಷಣ ಒಳ್ಳೆ ಬೆಂಕಿಗೆ ಬಿದ್ದಂಗೆ ಆಗುತ್ತೆ ಇವಾಗ ನೋಡಿ. ಸಾಮಾನು ಹಾಕೋದೆಲ್ಲ ಅಲ್ಲಿ ತೋರಿಸಿದ್ದೆ, ಇವಾಗ ಸಾಮಾನೆಲ್ಲ ಇಳಿಸೋದಿದ್ದು ನೋಡಿ. ಫುಲ್ಲು ಖಾಲಿ. ಒಳಗೆಲ್ಲ ಹೇಗಿದೆ. ಇವರು ಅಣ್ಣ ಅದಕ್ಕೆ ಬಂದಿಲ್ಲ. ಪೂರ್ವದ ಕಡೆ ಮಾಡಿದ್ರೆ ಸನ್ರೈಸ್ ಚೆನ್ನಾಗಿ ಬಿಸಿಲಾದ್ರೆ ಬಿಸಿಲು, ಆಮೇಲೆ ಇದು ಏನು ಸುಟ್ಟೋಯ್ತು. ಇವನು ತುಂಬ ಬಿಸಿಲು ಕಣೋ. ಚಳಿ ಚಳಿ ನಡುತ್ತಾ ಇದ್ಲ. ಇದು ಸನ್ರೈಸ್ ಕಾಣೋದಕ್ಕಂತ ಮಾಡಿದ್ದೆ. ಈ ಕಡೆ ತುಂಬ ಬಿಸಿಲು. ಅಯ್ಯಪ್ಪ ನೋಡಿ, ಹೇಳೋದು ಬರ್ತಾ ಇದ್ದೀವಿ. ಇಲ್ಲಿಂದ ತೋರಿಸ್ತೀನಿ ನೋಡಿ. ಪೈಲಟ್ಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ರೋಡ್ ಇಲ್ಲ ಏನಿಲ್ಲ, ನಮ್ಮನ್ನು ಕರ್ಕೊಂಡು ಬಂದರು ಅಲ್ವಾ ಗುಂಡ. ರೋಡ್ ಇಲ್ಲ ಏನಿಲ್ಲ, ಪಾಪ ಎಷ್ಟು ನೀಟಾಗಿ ಕರ್ಕೊಂಡು ಬಂದರು ನಮ್ಮನ್ನು. ಅಲ್ಲೂ ನಡೆಯೋದೆ, ಇಲ್ಲೂ ನೋಡಿ. ಇಲ್ಲಿ ಸೂಟ್ ಕೇಸ್ ಬರುತ್ತೆ, ಇಲ್ಲಿ ಕಾಯಬೇಕು. ಇಲ್ಲಿ ಕಾಯಬೇಕು ನಾವು. ಅದು 2-3 ಸರಿ ಓಡಾಡುತ್ತೆ, ಆಮೇಲೆ ಸಿಗಲಿಲ್ಲ ಅಂತ ತಗೊಳ್ಳಿಲ್ಲ ಅಂದರೆ ವಾಪಸ್ ಹೋಗುತ್ತೆ. ಅಲ್ಲಿಂದ ತಂದು ಎಲ್ಲ ಥರ ಏನೋ ಗೊತ್ತಿಲ್ಲ, ಹೀಗೆ ಬರುತ್ತೆ ಒಂದೊಂದೇ. ನಮ್ದು ಯಾವ್ದು ನೋಡ್ಕೊಂಡು ಅದು ಸುತ್ತಾನೇ ಇರುತ್ತೆ. ನಂದು ಬಂತು, ನಂದು ಬಂತು, ನಂದು ಬಂತು. ಎತ್ಕೊತೀನಿ ಬಿಡು ಗುಂಡ. ನನ್ನ ಕೈಲಿ ನೋಡಿ ಒಂದು ಕೆಲಸನೂ ಮಾಡಿಸಲ್ಲ ಅವನು.
ಅವರೆಲ್ಲ ವಾಶ್ರೂಮ್ಗೆ ಹೋದ್ರು. ಏನೂ ತಿಂದಿಲ್ಲ, ಒಂಥರ ಆಗ್ತಿತ್ತು. ಒಂದು ಸ್ನಿಕ್ಕರ್ ತಿಂದೆ. ನಾವು ಮಾಡಿರೋ ರೂಮ್ಗೆ 900 ರೂಪಾಯಿ ಅಂತ ಇಲ್ಲಿಂದ ಬುಕ್ ಮಾಡೋಕ್ಕೆ ಹೋದರೆ, ಅದಕ್ಕೆ ಇಲ್ಲೇ ಕೇಳೋಣ ಅಂತ. ತುಂಬ ಬಿಸಿಲು, ಏರೋಪ್ಲೇನ್ ಎಲ್ಲ ಮೇಲೆ ಹೋಗ್ತಿದೆ, ಕಾಣಿಸ್ತಾ ಇಲ್ಲ. ಕೊನೆಗೆ 800 ರೂಪಾಯಿಗೆ ಬಂದರು. ಬುಕ್ ಮಾಡೋಕ್ಕೆ ಹೋದರೆ 900 1000 ಇತ್ತು. जब ज़रूरत है ना ಸರಿ ಆಯಿತು. ನೀನು ಅದೇ ಸರ್ ಮಗಳಿಗೆ ಲಾಸ್ಟ್ ಟೈಮ್ ಇಲ್ಲೇ ಇಡ್ಲಿ ತಿಂದಿದ್ದು ನಾವು 2 ವರ್ಷದ ಹಿಂದೆ ಕಾಶಿಗೆ ಬಂದಾಗ. ಕಾಶಿಗೆಲ್ಲ ಟ್ರಿಪ್ ಬಂದಿದ್ವು. ನೋಡಿ ಡೆಲ್ಲಿ ಎಷ್ಟು ಚೆನ್ನಾಗಿದೆ. ಮಾವಿನ ಹಣ್ಣು ಅಷ್ಟೇ, ಎಷ್ಟು ಕಡಿಮೆನೂ ಇರುತ್ತೆ. ನೋಡಿ ಲಿಚ್ಚಿ ಸೀಸನ್ ಇವಾಗ. ಲಿಚ್ಚಿ ನೋಡಿ, ನೇರಳೆಹಣ್ಣು, ಮಾವಿನ ಹಣ್ಣು, ಲಿಚ್ಚಿ. ಬಿಸಿಲಂದರೆ ಬಿಸಿಲು. ಯಪ್ಪೋ ಸ್ವೆಟ್ರೆಲ್ಲ ಇವಾಗ ಹಾಕ್ಕೊಬೇಕು. ಸ್ವೆಟ್ರೆಲ್ಲ ಹಾಕ್ಕೊಳ್ಳೋದು. ಕರ್ಬೂಜ ಹಣ್ಣು, ಡ್ರ್ಯಾಗನ್ ಫ್ರೂಟ್, ಆಪಲ್ಲು. ಬರುತ್ತೆ. ಪಹರ್ಗಂಜ್ ಇಲ್ಲಿ ಬುಕ್ ಮಾಡಿದ್ದಾನೆ ಹೋಟೆಲು. ಆನ್ಲೈನಲ್ಲಿ ಎಲ್ಲ ಮಾಡ್ಬಿಡ್ತಾನೆ. ಇಲ್ಲಿ ಬಂದರೆ ಸಿಗುತ್ತೋ ಇಲ್ವೋ. 10 ಗಂಟೆ ಇವಾಗ. ನಾವು ಏರ್ಪೋರ್ಟಿಂದ ಹೊರಗಡೆ ಬಂದಾಗ 9 ಗಂಟೆ. 9 ಗಂಟೆಯಿಂದ ಇಲ್ಲಿಗೆ ಬರೋಕ್ಕೆ 1 ಅವರ್ ಆಯಿತು. ತುಂಬ ಟ್ರಾಫಿಕ್ಕು. ನೋಡಿ ಈ ಥರ ಇದೆ. ಎಲ್ಲ ಅಂಗಡಿಗಳೆಲ್ಲ ಇದೆ. ಹೋಟೆಲ್ ಇದೆ, ಪಿಜ್ಜಾ, ಬರ್ಗರ್ ಇದೆ. ಈ ಥರ ಇದೆ ನೋಡಿ. 2 ದಿನಕ್ಕೆ 2600.